ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತವಾಗಿರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಉತ್ತರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. 20% 30% 20% ಮಾಡಿದಾಗ ಬರುವ ಸಂಖ್ಯೆ ಎಷ್ಟು? 600% 1. ಇದು ಹೇಗಪ್ಪ ಅಂತ ಹೇಳಿದ್ರೆ 20% 30 ಅಂದ್ರೆ 6. 20 × 30 / 100 6. ಅದೇ ರೀತಿ 30% 20 ಅಂದಾಗ 30 × 20 / 100 6. 600% 1 ಅಂದಾಗ 600 × 1/100 6. So 4 is the right answer. ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ? ಓಜೋನ್ ವಿನಾಶದ ಪರೀಕ್ಷೆಗಾಗಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದ ಸಂಬಂಧಿಸಿದೆ. ಓಜೋನ್ ಸ್ತರಗೋಳದಲ್ಲಿರುವಂತಹ ಭೂಮಿಯ ರಕ್ಷಾ ಕವಚ. O3 ಇದರ ಅಣುಸೂತ್ರ. ಸೂರ್ಯನಿಂದ ಬರುವಂತಹ ಅಪಾಯಕಾರಿ ನೇರಳಾತೀತ ವಿಕಿರಣಗಳಿಂದ ಭೂಮಿಯನ್ನ ರಕ್ಷಿಸುತ್ತದೆ. ಆದರೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಅಂದರೆ ರೆಫ್ರಿಜರೇಟರ್, ಫ್ರಿಜ್, ಎಸಿ, ಸ್ಪ್ರೇ ಕ್ಯಾನ್ಗಳಿಂದ ಬಿಡುಗಡೆಯಾಗುವಂತಹ ಕ್ಲೋರಿನ್ ಈ ಓಜೋನ್ ಪದರವನ್ನು ನಾಶಪಡಿಸುತ್ತಿದೆ. 3 is the right answer. ಪರಿಸರ ಮಾಲಿನ್ಯ ತಪ್ಪಿಸಲು ಪೆಟ್ರೋಲ್ ಜೊತೆ ಮಿಶ್ರಣ ಮಾಡುವ ಎಥೆನಾಲ್ ಅನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಕಬ್ಬು. ಕಬ್ಬಿನ ಹಾಲನ್ನು ಹುಳಿಬರಿಸುವುದರಿಂದ ಎಥೆನಾಲ್ ಅನ್ನು ತಯಾರಿಸುವರು. ಎಥೆನಾಲ್ ಅನ್ನು ಈಥೈಲ್ ಆಲ್ಕೋಹಾಲ್ ಎಂದು ಕರೆಯುತ್ತಾರೆ. ಇದನ್ನು ಮಾಲಿನ್ಯ ತಡೆಯಲು ವಾಹನದ ಇಂಧನವಾದ ಪೆಟ್ರೋಲ್ ಜೊತೆ ಮಿಶ್ರಣ ಮಾಡಿ ಬಳಸುತ್ತಾರೆ. ಸೊ 2 is the right answer. ಖಾದ್ಯ ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವಾಗ ಉಪಯೋಗಿಸುವ ಅನಿಲ? ಹೈಡ್ರೋಜನ್. ಇದನ್ನು ನಾವು ಹೈಡ್ರೋಜನೈಸೇಷನ್ ಅಥವಾ ಎಣ್ಣೆಗಳ ಹೈಡ್ರೋಜನೀಕರಣ ಅಂತೇಳಿ ಕರಿತೀವಿ. ಖಾದ್ಯ ತೈಲವನ್ನು ವನಸ್ಪತಿಯಾಗಿ ಪರಿವರ್ತಿಸಲು ಹೈಡ್ರೋಜನೈಸೇಷನ್ ಮಾಡಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಹೈಡ್ರೋಜನ್ ಅನ್ನು ಉಪಯೋಗಿಸಲಾಗುತ್ತದೆ. ಇಲ್ಲಿ ನಿಕಲ್ ಅಥವಾ ಪೆಲಿಡಿಯಂ ಅನ್ನ ವೇಗವರ್ಧಕವಾಗಿ ಬಳಸುವರು. 2 is the right answer. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಏನನ್ನು ಕರೆಯಲಾಗುತ್ತದೆ? ವಿದುರಾಶ್ವತ್ಥ ಧ್ವಜ ಸತ್ಯಾಗ್ರಹ. ವಿದುರಾಶ್ವತ್ಥವು ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ. ಇದು ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ಪಾತ್ರ ವಹಿಸಿದೆ. ವಿದುರಾಶ್ವತ್ಥದಲ್ಲಿ 1938 ಏಪ್ರಿಲ್ 25ರಂದು ನಡೆದ ಸತ್ಯಾಗ್ರಹವನ್ನು ಹತ್ತಿಕ್ಕಲು ಪೊಲೀಸರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ರೀತಿಯಲ್ಲಿ ಗುಂಡಿಕ್ಕಿ 10 ಮಂದಿಯನ್ನು ಸಾಯಿಸಿದರು. ಅಂದಿನಿಂದ ವಿದುರಾಶ್ವತ್ಥವು ದಕ್ಷಿಣದ ಜಲಿಯನ್ ವಾಲಾಬಾಗ್ ಎಂದು ಖ್ಯಾತವಾಯಿತು. 2 is the right answer. ಖಾದಿ ವಿಜಯ ಎಂಬ ಪತ್ರಿಕೆಯಿಂದ ಖಾದಿ ಬಗ್ಗೆ ಪ್ರಚಾರ ನಡೆಸಿದ್ದವರು ಯಾರು? ಹರ್ಡೀಕರ್ ಮಂಜಪ್ಪ. ಹರ್ಡೀಕರ್ ಅವರನ್ನು ಕರ್ನಾಟಕದ ಗಾಂಧಿ ಎಂದು ಕರೆಯಲಾಗುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ರೂವಾರಿಯಾಗಿದ್ದರು. ಖಾದಿ ವಿಜಯ ಎಂಬ ಪತ್ರಿಕೆಯಿಂದ ಖಾದಿ ಬಗ್ಗೆ ಪ್ರಚಾರ ನಡೆಸಿದ್ದರು. 1927ರಲ್ಲಿ ಆಲಮಟ್ಟಿಯಲ್ಲಿ ಆಶ್ರಮ ಶಾಲೆಯನ್ನು ಪ್ರಾರಂಭಿಸಿದರು. ಗಾಂಧೀಜಿ ಜೊತೆಗೆ ಸಬರಮತಿ ಆಶ್ರಮದಲ್ಲಿ ತಂಗಿದ್ದರು. 3 is the right answer. ಸಾಮಾನ್ಯವಾಗಿ ಹುಳುಗಳಿಗೆ ಎಷ್ಟು ಕಾಲುಗಳಿರುತ್ತವೆ? 6. ಹುಳುಗಳಿಗೆ ಸಾಮಾನ್ಯವಾಗಿ 6 ಕಾಲುಗಳಿರುತ್ತವೆ. ಜೇಡದಲ್ಲಿ ಮಾತ್ರ 8 ಕಾಲುಗಳಿರುತ್ತವೆ. ಕೀಟಗಳು ಅಕಶೇರುಕ ವರ್ಗದ ಸಂಧಿಪದಿ ವಂಶಕ್ಕೆ ಸೇರಿರುವ ಪ್ರಾಣಿಗಳಾಗಿದೆ. ಇಲ್ಲಿ ಹುಳು ಅಂದರೆ ಕೀಟ. 4 is the right answer. ಮಾಘ ಫಾಲ್ಗುಣ ಮಾಸಗಳನ್ನು ಯಾವ ಋತು ಎಂದು ಗುರುತಿಸಲಾಗುತ್ತದೆ? ಶಿಶಿರ. ಹಿಂದೂ ಕ್ಯಾಲೆಂಡರ್ನಲ್ಲಿ 6 ಋತುಮಾನಗಳಿವೆ. ಅವುಗಳೆಂದರೆ ಹೇಮಂತ, ವಸಂತ, ಗ್ರೀಷ್ಮ, ವರ್ಷ, ಶರತ್ ಮತ್ತು ಶಿಶಿರ. ಶಿಶಿರ ಋತುವಿನಲ್ಲಿ ಮಾಘ ಮತ್ತು ಫಾಲ್ಗುಣ ಮಾಸಗಳನ್ನು ಗುರುತಿಸಲಾಗುತ್ತದೆ. ಈ ಋತುವು ಜನವರಿ 20ರಿಂದ ಮಾರ್ಚ್ 20ರವರೆಗೆ ನಡೆಯುತ್ತದೆ. 4 is the right answer. ಪೂರ್ಣ ಸೂರ್ಯಗ್ರಹಣದ ಬಳಿ ಗೋಚರವಾಗುವ ಸೂರ್ಯನ ಭಾಗ? ಕೊರೋನಾ. ಕೊರೋನಾ ಅಂತಂದ್ರೆ ಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಉಂಗುರಾಕೃತಿಯ ರಚನೆ ಕಂಡುಬರುತ್ತೆ. ಆ ಉಂಗುರಾಕೃತಿಯ ರಚನೆನೇ ಕೊರೋನಾ. 2 is the right answer. ಈ ಹೇಳಿಕೆಗಳನ್ನು ಗಮನಿಸಿ. ಆಹಾರ ಧಾನ್ಯಗಳನ್ನು ಬೆಂಬಲ ಬೆಲೆಯಲ್ಲಿ ಪಡೆಯುವುದು. ಎ. ಕೃಷಿ ಬೆಲೆ ಸ್ಥಿರಗೊಳಿಸುವುದನ್ನು ಖಾತರಿಪಡಿಸುತ್ತದೆ. ಬಿ. ರೈತರಿಗೆ ಪರಿಹಾರಾತ್ಮಕ ಬೆಲೆ ದೊರೆಯುವುದನ್ನು ಖಾತರಿಪಡಿಸುತ್ತದೆ.
ಸಿ. ಆಹಾರ ಧಾನ್ಯದ ಸಾರ್ವತ್ರಿಕ ದಾಸ್ತಾನು ನಿರ್ಮಾಣಕ್ಕೆ ಸಹಾಯ ಮಾಡುವುದು. ಸರಿಯಾದ ಹೇಳಿಕೆ ಎ, ಬಿ ಮತ್ತು ಸಿ ಮೂರೂ ಕೂಡ ಸರಿ. 4 ಈಸ್ ದಿ ರೈಟ್ ಆನ್ಸರ್. ಗಾಜಿನ ತಯಾರಿಕೆಯಲ್ಲಿ ಬೇಕಾಗುವ ಪ್ರಮುಖ ಕಚ್ಚಾ ವಸ್ತು ಮರಳು. ಮರಳನ್ನ ಸಿಲಿಕಾ ಅಂತೇಳಿ ಕರಿತೀವಿ. ಮರಳಿನೊಂದಿಗೆ ಪೊಟ್ಯಾಷ್ ಅಥವಾ ಇತರೆ ಪದಾರ್ಥಗಳನ್ನು ಸೇರಿಸಿ ತಯಾರಿಸುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ಪೂರ್ವಕಾಲದ ನಾವಿಕರು ದಿಕ್ಕನ್ನು ಕಂಡುಹಿಡಿಯಲು ಯಾವ ನಕ್ಷತ್ರವನ್ನ ಅವಲಂಬಿಸುತ್ತಿದ್ದರು? ಧ್ರುವ. ಧ್ರುವ ಒಂದು ನಕ್ಷತ್ರವಾಗಿದ್ದು ಒಂದು ಸ್ಥಳದಿಂದ ದಿಕ್ಕನ್ನು ನಿರ್ಧರಿಸಲು ಪ್ರಾಚೀನ ಕಾಲದಿಂದಲೂ ಕೂಡ ಧ್ರುವ ನಕ್ಷತ್ರವನ್ನ ಅವಲಂಬಿಸುತ್ತಿದ್ದರು. ಇದೊಂದು ನಿಖರವಾದ ಸ್ಥಳದಲ್ಲಿ ಇರುವಂತಹ ನಕ್ಷತ್ರವಾಗಿದೆ. ಪುರಾಣ ಕಥೆಗಳಲ್ಲಿ ಧ್ರುವನು ವಿಷ್ಣುವಿನ ಭಕ್ತನಾಗಿದ್ದು ಉತ್ತಾನಪಾದನ ಮಗನಾಗಿದ್ದನು. 3 ಈಸ್ ದಿ ರೈಟ್ ಆನ್ಸರ್. ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ರೆಟನಾಲ್. ಥಯಾಮಿನ್ ಇದು ಬಿ1ನ ರಾಸಾಯನಿಕ ಹೆಸರಾಗಿದ್ದರೆ ರೈಬೋಫ್ಲೇವಿನ್ ಬಿ2, ನಿಯಾಸಿನ್ ಬಿ3. ಸೊ 3 ಈಸ್ ದಿ ರೈಟ್ ಆನ್ಸರ್. ರೆಟನಾಲ್ ಈ ವಿಟಮಿನ್ ಎ ಕೊರತೆ ಆಗ್ಬಿಟ್ರೆ ಇರುಳು ಗುರುಡುತನ ಬರುತ್ತೆ. ವಿಟಮಿನ್ ಬಿ1ನ ಕೊರತೆಯಿಂದ ಬೆರಿಬೆರಿ, ವಿಟಮಿನ್ ಬಿ2ನ ಕೊರತೆಯಿಂದ ಚರ್ಮ ಬಿರುಕು, ವಿಟಮಿನ್ ಬಿ3ಯಿಂದ ಪೆಲಾಗ್ರದಂತಹ ಕಾಯಿಲೆಗಳು ಬರುತ್ತೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಯಾವ ವಿಷಯದ ಬೋಧಕರಾಗಿದ್ದರು? ತತ್ವಶಾಸ್ತ್ರ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ತತ್ವಶಾಸ್ತ್ರಜ್ಞ, ಶಿಕ್ಷಣ ತಜ್ಞರು. ಇವರು ಭಾರತದ ಮೊಟ್ಟ ಮೊದಲ ಹಾಗೂ 2 ಬಾರಿ ಉಪರಾಷ್ಟ್ರಪತಿಗಳಾಗಿದ್ದವರು. ನಂತರ ಭಾರತದ 2ನೇ ರಾಷ್ಟ್ರಪತಿಯಾಗಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಗಟ್ಟಿಯಾದ ಹಣವು ಹಣ ಎಂಬುದಾಗಿ ವ್ಯಾಖ್ಯಾನವಾಗಿದೆ. ಆಕಸ್ಮಿಕವಾಗಿ ಅಪಮೌಲ್ಯವಾಗುವಂತಹದ್ದಲ್ಲ ಅಥವಾ ಮೌಲ್ಯದಲ್ಲಿ ಹೆಚ್ಚು ಏರಿಳಿತವಾಗುವುದು ಮತ್ತು ವಿದೇಶಿ ವಿನಿಮಯದಲ್ಲಿ ಅಧಿಕವಾದ ದ್ರವ್ಯವಾಗಿರುವುದು. 4 ಈಸ್ ದಿ ರೈಟ್ ಆನ್ಸರ್. ಇದು ಗಟ್ಟಿಯಾದ ಹಣವು ಹಣ ಎಂಬುದಾಗಿ ವ್ಯಾಖ್ಯಾನಿತವಾಗಿದೆ. ಟೆಲಿಸ್ಕೋಪ್ ಅನ್ನು ಕಂಡುಹಿಡಿದವರು ಯಾರು? ಗೆಲಿಲಿಯೋ. ಟೆಲಿಸ್ಕೋಪ್ ಅನ್ನು ಕಂಡುಹಿಡಿದವರು ಗೆಲಿಲಿಯೋ. ಸಾಪೇಕ್ಷವಾದ ಸಿದ್ಧಾಂತವನ್ನು ಮಂಡಿಸಿದವರು ಐನ್ಸ್ಟೀನ್. ಚಲನೆಯ ನಿಯಮಗಳನ್ನ ಮತ್ತು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಎಂದು ನ್ಯೂಟನ್ ಹೇಳಿದರು. ಆರ್ಕಿಮಿಡೀಸ್ ಒಬ್ಬ ಗಣಿತಶಾಸ್ತ್ರಜ್ಞ, ಭೌತಶಾಸ್ತ್ರಜ್ಞ, ಸಂಖ್ಯಾಶಾಸ್ತ್ರಜ್ಞನಾಗಿದ್ದು ಹೈಡ್ರೋಸ್ಟಾಟಿಕ್ಸ್ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಹಲವಾರು ಪರಿಕಲ್ಪನೆಗಳನ್ನು ಪರಿಚಯಿಸಿದರು. ಸೊ 1 ಈಸ್ ದಿ ರೈಟ್ ಆನ್ಸರ್. ಪಾಣಿನಿ ಯಾರು? ಸಂಸ್ಕೃತ ವ್ಯಾಕರಣ ಕರ್ತೃ. ಪಾಣಿನಿ ಪ್ರಾಚೀನ ಭಾರತದ ಸಂಸ್ಕೃತ ವ್ಯಾಕರಣ ಕರ್ತೃ. ಇವರು ಸಂಸ್ಕೃತದ ವ್ಯಾಕರಣದಲ್ಲಿ 3959 ನಿಯಮಗಳನ್ನು ರೂಪಿಸಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಈ ಭಾಷೆ ಸೇರಿಲ್ಲ. ಕೊಡವ. ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ 8ನೇ ಅನುಸೂಚಿಯಲ್ಲಿದ್ದ 14 ಭಾಷೆಗಳೆಂದರೆ ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಮಲಯಾಳಂ, ಮರಾಠಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು, ಉರ್ದು. ನಂತರ ತಿದ್ದುಪಡಿಯ ಮೂಲಕ 8ನೇ ಅನುಸೂಚಿಗೆ ಸೇರ್ಪಡೆಯಾದ ಭಾಷೆಗಳು ಸಿಂಧಿ, ಕೊಂಕಣಿ, ಮಣಿಪುರಿ, ನೇಪಾಳಿ, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಆದರೆ ಕೊಡವ ಭಾಷೆಯು 8ನೇ ಅನುಚ್ಛೇದದಲ್ಲಿ ಸೇರಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಭೂಮಿಯು ಚೆಂಡಿನ ಆಕಾರದಲ್ಲಿದೆ ಹಾಗೂ ಸೂರ್ಯನ ಸುತ್ತ ತಿರುಗುತ್ತದೆ ಎಂದು ಮೊಟ್ಟ ಮೊದಲು ಪ್ರತಿಪಾದಿಸಿದ ಭಾರತೀಯ ವಿಜ್ಞಾನಿ ಯಾರು? ಆರ್ಯಭಟ. ಆರ್ಯಭಟನು ಭಾರತದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞ. ಸೂರ್ಯ ಕೇಂದ್ರಿತ ಸೌರವ್ಯೂಹದ ಸಿದ್ಧಾಂತವನ್ನ ಪ್ರತಿಪಾದಿಸಿದವನು. 1 ಈಸ್ ದಿ ರೈಟ್ ಆನ್ಸರ್. ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಿಲ್ಲೆ? ಬೆಳಗಾವಿ. ಕರ್ನಾಟಕದ ಒಟ್ಟು ಭೂ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. ಇದು ದೇಶದ ಒಟ್ಟು ವಿಸ್ತೀರ್ಣದಲ್ಲಿ 5.83%ರಷ್ಟಿದೆ. ದೇಶದ ರಾಜ್ಯಗಳ ವಿಸ್ತೀರ್ಣದಲ್ಲಿ 8ನೇ ಸ್ಥಾನದಲ್ಲಿದೆ. 2014 ಜೂನ್ 2ರಂದು ಆಂಧ್ರಪ್ರದೇಶದ ತೆಲಂಗಾಣ ರಾಜ್ಯವು ವಿಭಾಗವಾದ ನಂತರ ಕರ್ನಾಟಕವು ದೇಶದ ರಾಜ್ಯಗಳ ವಿಸ್ತೀರ್ಣದಲ್ಲಿ 7ನೇ ಸ್ಥಾನದಲ್ಲಿದೆ. ಬೆಳಗಾವಿ ಜಿಲ್ಲೆಯ ಭೂ ವಿಸ್ತೀರ್ಣ 13,415 ಚದರ ಕಿಲೋಮೀಟರ್ ಇದೆ. ಪ್ರಸ್ತುತ ಚಿಕ್ಕ ಜಿಲ್ಲೆಯಾಗಿ ಬೆಂಗಳೂರು ನಗರ ಇದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಸಿಖ್ರ ಗುರು ಗುರುನಾನಕ್ ಕರ್ನಾಟಕದಲ್ಲಿ ಬಂದದ್ದು ಎಲ್ಲಿಗೆ?
ಬೀದರ್. ಸಿಖ್ಖರ ಗುರು ಗುರುನಾನಕ್ ಕರ್ನಾಟಕದ ಬೀದರ್ ಜಿಲ್ಲೆಗೆ ಬಂದಿದ್ದರು. ಇವರು ಬೀದರ್ನಲ್ಲಿ ಒಂದು ಮುಸ್ಲಿಂ ಸಂತರನ್ನ ಭೇಟಿ ಮಾಡಿದ್ದರು. ಇದರ ಜ್ಞಾಪಕಾರ್ಥಕವಾಗಿ ಗುರುನಾನಕ್ ಜೀರಾ ಸಾಹಿಬ್ ಎಂಬ ಐತಿಹಾಸಿಕ ಸ್ಮಾರಕವನ್ನು ಕಟ್ಟಲಾಗಿದೆ. 1 is the right answer. ಹಸಿರು ಕ್ರಾಂತಿ ಎಂಬ ಪದವನ್ನ ಕೊಟ್ಟವರು ಯಾರು? ವಿಲಿಯಂ ಗಾಂಡೆ. 1966ರಿಂದ 69ರ ಮೊದಲ ರಜಾ ಅವಧಿಯಲ್ಲಿ ಉಂಟಾದ ಕ್ರಾಂತಿ ಹಸಿರು ಕ್ರಾಂತಿ. ಈ ಪದ ಕೊಟ್ಟವರು ವಿಲಿಯಂ ಗಾಂಡೆ. 2 is the right answer. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್. ಕಥಕ್ಕಳಿ ನೃತ್ಯ ಪ್ರಕಾರ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕೇರಳ. ಕಥಕ್ಕಳಿ, ಮೋಹಿನಿ ಅಟ್ಟಂ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಾಗಿವೆ. ಈ ನೃತ್ಯ ಪ್ರಕಾರಗಳು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ. ಕರ್ನಾಟಕದ ಶಾಸ್ತ್ರೀಯ ನೃತ್ಯ ಯಕ್ಷಗಾನ, ಒರಿಸ್ಸಾದ ಶಾಸ್ತ್ರೀಯ ನೃತ್ಯ ಒಡಿಸ್ಸಿ, ಆಂಧ್ರಪ್ರದೇಶದ ನೃತ್ಯ ಕೂಚುಪುಡಿ. ಇವುಗಳಲ್ಲಿ ಅತ್ಯಂತ ಪುರಾತನವಾದ ನೃತ್ಯ ಪ್ರಕಾರ ಒಡಿಸ್ಸಿ. 4 is the right answer. ಭಾಕ್ರಾನಂಗಲ್ ಅಣೆಕಟ್ಟನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಸಟ್ಲೇಜ್. ಸಟ್ಲೇಜ್ ನದಿಯು ಪಂಜಾಬಿನಲ್ಲಿ ಹರಿಯುವ 5 ನದಿಗಳಲ್ಲಿ ಒಂದು. ಅವುಗಳೆಂದರೆ ಸಿಂಧೂ ನದಿಗಳ ಉಪನದಿಗಳಾದ ರಾವಿ, ಬಿಯಾಸ್, ಸಟ್ಲೇಜ್, ಜೀಲಂ ಮತ್ತು ಚೀನಾಬ್. ಸಟ್ಲೇಜ್ ನದಿಗೆ ಭಾಕ್ರಾನಂಗಲ್ ಅಣೆಕಟ್ಟನ್ನು ಕಟ್ಟಲಾಗಿದ್ದು, ಇದು ಭಾರತದ 2ನೇ ಅತಿ ಎತ್ತರದ ಅಣೆಕಟ್ಟಾಗಿದೆ. ಇದನ್ನು ಗೋವಿಂದ ಸಾಗರ ಅಣೆಕಟ್ಟು ಎಂದು ಕರೆಯುತ್ತಾರೆ. 3 is the right answer. ಮೊದಲ ಅಣುಬಾಂಬನ್ನು ಜಪಾನಿನ ಮೇಲೆ ಯಾವ ವರ್ಷ ಹಾಕಲಾಯಿತು? 1945. 1945 ಆಗಸ್ಟ್ 6ರಂದು ಜಪಾನಿನ ಹಿರೋಶಿಮಾದ ಮೇಲೆ ಲಿಟಲ್ ಬಾಯ್ ಎಂಬ ಹೆಸರಿನ ಮೊದಲನೇ ಬಾಂಬನ್ನು ಹಾಕಲಾಯಿತು. ಈ ದಿನವನ್ನು ಹಿರೋಶಿಮಾ ದಿನ ಎಂತಲೂ ಮತ್ತು ಆಗಸ್ಟ್ 9, 1945ರಂದು ನಾಗಸಾಕಿಯ ಮೇಲೆ ಫ್ಯಾಟ್ ಮ್ಯಾನ್ ಎಂಬ ಹೆಸರಿನ 2ನೇ ಬಾಂಬನ್ನು ಅಮೆರಿಕವು ಹಾಕಿತ್ತು. ಈ ದಿನವನ್ನು ನಾಗಸಾಕಿ ದಿನವೆಂತಲೂ ಕರೆಯುತ್ತಾರೆ. 1 is the right answer. ಮೌಂಟ್ ಅಬುವಿನಲ್ಲಿ ಇರುವ ದಿಲ್ವಾರ ದೇವಸ್ಥಾನಗಳು? ಜೈನರ ದೇವಸ್ಥಾನ. ಮೌಂಟ್ ಅಬು ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರುವ ಗಿರಿಧಾಮವಾಗಿದ್ದು, ಮೌಂಟ್ ಅಬುನ ಪ್ರಾಚೀನ ಹೆಸರು ಅರ್ಬುದಾಂಚಲ್. ಇಲ್ಲಿ ಜೈನರ ದೇವಸ್ಥಾನಗಳಾದ ದಿಲ್ವಾರ ದೇವಾಲಯಗಳು ಕಂಡುಬರುತ್ತವೆ. ಈ ದೇವಾಲಯಗಳನ್ನು ಚಾಲುಕ್ಯರ ಕಾಲದಲ್ಲಿ ಕಟ್ಟಲಾಗಿತ್ತು. ಇಲ್ಲಿ 5 ದೇವಾಲಯಗಳಿವೆ. ಗುರು ಶಿಖರವು ಅರಾವಳಿ ಬೆಟ್ಟಗಳಲ್ಲೇ ಅತಿ ದೊಡ್ಡ ಶಿಖರವಾಗಿದೆ. 2 is the right answer. ಯಾವ ವಿಭಾಗದ ನೀರಾವರಿಯು ಭಾರತದಲ್ಲಿನ ನಿವ್ವಳ ಬಿತ್ತನೆ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಒಳಗೊಳ್ಳುತ್ತದೆ? ಬಾವಿಗಳು ಮತ್ತು ಕೊಳವೆ ಬಾವಿಗಳು. ಬಾವಿಗಳು ಮತ್ತು ಕೊಳವೆ ಬಾವಿಗಳು ಭಾರತದಲ್ಲಿನ ನಿವ್ವಳ ಬಿತ್ತನೆ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಒಳಗೊಳ್ಳುತ್ತವೆ. 3 is the right answer. ನರೋರಾ ಅಣುವಿದ್ಯುತ್ ಕೇಂದ್ರ ಎಲ್ಲಿದೆ? ಉತ್ತರ ಪ್ರದೇಶ. ನರೋರಾ ಅಣುವಿದ್ಯುತ್ ಕೇಂದ್ರವು ಉತ್ತರ ಪ್ರದೇಶದಲ್ಲಿದೆ. ತಾರಾಪುರ ಮಹಾರಾಷ್ಟ್ರದಲ್ಲಿರುವ ಅಣುಸ್ಥಾವರ. ಕೂಡುಕುಲಂ ತಮಿಳುನಾಡಲ್ಲಿರುವ ಅಣುಸ್ಥಾವರವಾಗಿದೆ. ಕಾಕ್ರಾಪಾರ ಗುಜರಾತಿನ ಅಣುಸ್ಥಾವರವಾಗಿದೆ. 4 is the right answer. ಸೇಬು ಹಾಲಿನಲ್ಲಿರುವ ವಿಟಮಿನ್ ಯಾವುದು? ವಿಟಮಿನ್ ಎ. ನಿಂಬೆಹಣ್ಣು ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ. ಈ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ. ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತದೆ. ಸೇಬು ಮತ್ತು ಹಾಲಿನಲ್ಲಿ ವಿಟಮಿನ್ ಎ ಇದೆ. ವಿಟಮಿನ್ ಎ ಕೊರತೆಯಿಂದ ಗುರುಡುತನ ಬರುತ್ತದೆ. ಮಾಂಸದಲ್ಲಿ ವಿಟಮಿನ್ ಬಿ ಕಂಡುಬರುತ್ತದೆ. ವಿಟಮಿನ್ ಬಿ ಕೊರತೆಯಿಂದ ಬೆರಿಬೆರಿ ರೋಗ ಬರುತ್ತದೆ. 1 is the right answer. ಸಿಂಧೂ ತೀರದ ನಾಗರಿಕತೆಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಪ್ರದೇಶ ಸದ್ಯದಲ್ಲಿ ಪಾಕಿಸ್ತಾನದಲ್ಲಿದೆ? ಹರಪ್ಪ. ಸಿಂಧೂ ಬಯಲು ನಾಗರಿಕತೆಯ ಪ್ರಮುಖ ಸ್ಥಳಗಳಾದ ಹರಪ್ಪವು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ. ಮೊಹೆಂಜದಾರೋವು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ. 2 is the right answer. ಚೌತ್ ಎಂದು ಕರೆಯಲಾಗುವ ಕರವನ್ನು ಯಾರು ಸಂಗ್ರಹಿಸುತ್ತಿದ್ದರು? ಮರಾಠರು. ಮರಾಠರ ಕಾಲದ ದೊರೆಗಳು 18ನೇ ಶತಮಾನದ ಆದಿಭಾಗದಲ್ಲಿ ಹಾಕುತ್ತಿದ್ದ ತೆರಿಗೆಯನ್ನು ಚೌತ್ ಎಂದು ಕರೆಯುತ್ತಿದ್ದರು. ಇದು ಉತ್ಪನ್ನದ ಮೇಲೆ 25% ತೆರಿಗೆಯನ್ನು ನೀಡಬೇಕಿತ್ತು. ಇದು ಮಹಾರಾಷ್ಟ್ರದಲ್ಲಿ ವಂಶ ಪಾರಂಪರೆಯಾಗಿ ಸಂಗ್ರಹಿಸಲಾಗುತ್ತಿದ್ದ ತೆರಿಗೆಯ ವಿಧವಾಗಿದೆ. ಚೌತ್ ತೆರಿಗೆಯ ಮೇಲೆ ಹೆಚ್ಚುವರಿಯಾಗಿ 10% ತೆರಿಗೆಯನ್ನು ಹಾಕಲಾಗುತ್ತಿತ್ತು. ಅದನ್ನು ಸರ್ದೇಶ್ಮುಖಿ ಎಂದು ಕರೆಯಲಾಗುತ್ತಿತ್ತು. 1 is the right answer. ಮೊಘಲ್ ದೊರೆಗಳ ಸರಿಯಾದ ಕ್ರಮ?
ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಇವರ ಅಧಿಕಾರಾವಧಿ ಕ್ರಿಸ್ತಶಕ 1526ರಿಂದ 1530. ಇವನ ಮಗ ಹುಮಾಯೂನ್ 1530ರಿಂದ 1540. ಎರಡನೇ ಬಾರಿಗೆ 1555ರಿಂದ 1556ರವರೆಗೆ. ಹುಮಾಯೂನ್ ಮಗ ಅಕ್ಬರ್. ಇವನ ಅಧಿಕಾರಾವಧಿ 1556ರಿಂದ 1605. ಅಕ್ಬರ್ನ ಮಗ ಜಹಾಂಗೀರ್. ಇವನ ಕಾಲಾವಧಿ 1605ರಿಂದ 1627. ಜಹಾಂಗೀರ್ನ ಮಗ ಶಹಜಹಾನ್. ಇವನ ಅಧಿಕಾರಾವಧಿ 1628ರಿಂದ 1658ರವರೆಗೆ. ಶಹಜಹಾನ್ನ ಮಗ ಔರಂಗಜೇಬ್. ಇವನ ಅಧಿಕಾರಾವಧಿ 1558ರಿಂದ 1707ರವರೆಗೆ. ಸೊ 3 is the right answer. ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು? ವಿನೋಬಾ ಭಾವೆ. ಆಚಾರ್ಯ ವಿನೋಬಾ ಭಾವೆರವರು 1951ರಲ್ಲಿ ಆಂಧ್ರಪ್ರದೇಶದ ಪೋಚಂಪಲ್ಲಿ ಎಂಬಲ್ಲಿ ಭೂ ಸುಧಾರಣಾ ಚಳುವಳಿಯಾದಂತಹ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದರು. ಇದೊಂದು ಸಾಮಾಜಿಕ ನ್ಯಾಯ ಒದಗಿಸುವಂತಹ ಚಳುವಳಿಯಾಗಿತ್ತು. ವಿನೋಬಾ ಭಾವೆರವರು ಮಾನವ ಹಕ್ಕುಗಳು ಮತ್ತು ಅಹಿಂಸೆಯನ್ನ ಪ್ರತಿಪಾದಿಸಿದವರು. ಇವರನ್ನು ಭಾರತದ ರಾಷ್ಟ್ರೀಯ ಶಿಕ್ಷಕರು ಎಂದು ಕರೆಯಲಾಗುತ್ತಿತ್ತು. 2 is the right answer. ಗೌತಮ ಬುದ್ಧ ತಮ್ಮ ಮೊಟ್ಟಮೊದಲ ಉಪದೇಶವನ್ನು ಎಲ್ಲಿ ನೀಡಿದರು? ಸಾರನಾಥ. ಲುಂಬಿಣಿಯು ನೇಪಾಳದಲ್ಲಿ ಕಂಡುಬರುತ್ತದೆ. ಇದು ಗೌತಮ ಬುದ್ಧನ ಜನ್ಮಸ್ಥಳವಾಗಿದೆ. ಗೌತಮ ಬುದ್ಧನು ಮೊಟ್ಟಮೊದಲ ಬಾರಿಗೆ ಉತ್ತರ ಪ್ರದೇಶದ ಸಾರನಾಥದ ಜಿಂಕೆವನದಲ್ಲಿ ಪ್ರವಚನ ನೀಡಿದರು. ಉತ್ತರ ಪ್ರದೇಶದ ಗೋರಖ್ಪುರದ ಬಳಿ ಇರುವ ಕುಶಿನಗರವು ಗೌತಮ ಬುದ್ಧನ ನಿರ್ವಾಣವಾದ ಸ್ಥಳ. ಬಿಹಾರದ ಬೌದ್ಧ ಗಯಾದ ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾಯಿತು. 4 is the right answer. ವಿಜಯಘಾಟ್ ಯಾವ ನಾಯಕರ ಸಮಾಧಿ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಮಹಾತ್ಮ ಗಾಂಧಿಯವರ ಸಮಾಧಿ ಹೆಸರು ರಾಜ್ಘಾಟ್. ಇಂದಿರಾ ಗಾಂಧಿ ಶಕ್ತಿ ಸ್ಥಳ. ಜವಾಹರಲಾಲ್ ನೆಹರು ಶಾಂತಿವನ. 1 is the right answer.